ಆಂಬಿಡೆಂಟ್ ಚಿಟ್ ಫಂಡ್ ಕೇಸ್ ಜನಾರ್ದನ್ ರೆಡ್ಡಿ ಫ್ಲಾಟ್ ಜಪ್ತಿಗೆ ಆದೇಶ, ಮಾಜಿ ಸಚಿವರಿಗೆ ಭಾರೀ ಸಂಕಷ್ಟ. ಆಂಬಿಡೆಂಟ್ ಚಿಟ್ ಫಂಡ್ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಫ್ಲಾಟ್ ಜಪ್ತಿಗೆ ಆದೇಶವನ್ನ ನೀಡಲಾಗಿದೆ. ರೆಡ್ಡಿ ಮನೆಗೆ ಈಗ ಪಾರಿಜಾತ ಮನೆ ಏನಿದೆ ಅದು ಕೂಡ ಜಪ್ತಿ ಆಗಬೇಕು ಅಂತ ಕಂದಾಯ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಬಳ್ಳಾರಿಯಲ್ಲೂ ಕೂಡ ಅವರಿಗೆ ಬ್ಯಾನ್, ಈಗ ಬೆಂಗಳೂರಿನಲ್ಲೂ ಕೂಡ ಅಸ್ತಿತ್ವ ಇಲ್ಲದಿದ್ದಂತ ಪರಿಸ್ಥಿತಿ. ಜನಾರ್ದನ್ ರೆಡ್ಡಿ ಫ್ಲಾಟ್ ಜಪ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ. ಕೇವಲ ರೆಡ್ಡಿ ಮಾತ್ರ ಅಲ್ಲ, ಯಾರ್ಯಾರು ಇದರಲ್ಲಿ ಸಂಬಂಧಪಟ್ಟಂತವ್ರು ಇದ್ದಾರೆ. ಒಟ್ಟು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡೋದಕ್ಕೆ ಕಂದಾಯ ಇಲಾಖೆ ಖಡಕ್ ಆದೇಶವನ್ನ ಕೊಟ್ಟಿದೆ. ಆ ಮೂಲಕ ಈಗ ಬೆಂಗಳೂರಿನಲ್ಲೂ ಕೂಡ ಒಂದು ಅಸ್ತಿತ್ವ ಅನ್ನೋದಿತ್ತು, ಅದು ಕೂಡ ಈಗ ಬಂದಾಗುವಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ. ಅತ್ತ ಎಂಟ್ರಿ ಬಳ್ಳಾರಿಯಲ್ಲೂ ಕೂಡ ಇಲ್ಲ, ಇತ್ತ ಬೆಂಗಳೂರಿನಲ್ಲೂ ಕೂಡ ಈಗ ಅವರ ಆಸ್ತಿ ಜಪ್ತಿ ಆಗ್ತಾ ಇದೆ. ಇನ್ನು ಅಲಿಖಾನ್ ಕೂಡ ಆತನ ಆಸ್ತಿ ಕೂಡ ಜಪ್ತಿ ಮಾಡೋದಕ್ಕೆ ಆದೇಶವನ್ನ, ಇತರ ಆರೋಪಿಗಳೇನಿದ್ದಾರೆ ಅವರ ಆಸ್ತಿ ಕೂಡ ಒಟ್ಟು 100 ಕೋಟಿ ಆಸ್ತಿಯನ್ನ ಸೀಸ್ ಮಾಡಬೇಕು. ಆಂಬಿಡೆಂಟ್ ಚಿಟ್ ಫಂಡ್ ನಲ್ಲಿ ಯಾರ್ಯಾರಿಗೆ ಮೋಸ ಆಗಿದೆ ಅವರಿಗೆಲ್ಲ ರಿಟರ್ನ್ ಆಗಬೇಕು ಹಣ ಅನ್ನೋದಕ್ಕೆ ಆಸ್ತಿ ಮುಟ್ಟುಗೋಲಿಗೆ ಕಂದಾಯ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಈ ಬಗ್ಗೆ ಮಂಜು ವಾರಿಯರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಂಜು, ಇದೀಗ ಆಂಬಿಡೆಂಟ್ ಕೇಸ್ನಲ್ಲಿ ಆಸ್ತಿ ಜಪ್ತಿ ವಿಚಾರ ಯಾವಾಗ ಆದೇಶ ಬಂತು, ಏನಾಗುತ್ತೆ ಮುಂದೆ? ಖಂಡಿತ ಅವಿನಾಶ್, ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಂಬಿಡೆಂಟ್ ವಂಚನೆ ಪ್ರಕರಣದಲ್ಲಿ ಸುಮಾರು 18 ಕೋಟಿ ಹಣವನ್ನು ಕೂಡ ಇಡಿ ಅಧಿಕಾರಿಗಳಿಂದ ನಿಮ್ಮನ್ನ ತಪ್ಪಿಸ್ತೀನಿ ಮತ್ತು ಇಡಿ ಅಧಿಕಾರಿ ದಾಳಿಯನ್ನು ಕೂಡ ಮಾಡದ ರೀತಿಯಲ್ಲಿ ನೋಡ್ಕೊಂತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು 18 ಕೋಟಿ ಹಣವನ್ನು ತಗೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಅವರ ಆಪ್ತ ಅಲಿಖಾನ್ ಸಿಸಿಬಿ ವಿಚಾರಣೆ ವೇಳೆಯಲ್ಲಿ ಕೂಡ ಅಷ್ಟೇ ಬಾಯ್ಬಿಟ್ಟಿದ್ದ. ಜೊತೆಗೆ ಕೋರ್ಟ್ ನಲ್ಲಿ ಕೂಡ ಅಷ್ಟೇ ಒಂದು ಅಫಿಡೇವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. 18 ಕೋಟಿ ಹಣವನ್ನು ಕೂಡ ಅಷ್ಟೇ ನಾವು ಪಡ್ಕೊಂಡಿದ್ವಿ, ಅದನ್ನು ನಾವು ಹಿಂತಿರುಗಿಸ್ತೀವಿ ಅನ್ನುವಂತ ಅಫಿಡೇವಿಟ್ ಅನ್ನು ಕೂಡ ಅಷ್ಟೇ ಅಲಿಖಾನ್ ಸಲ್ಲಿಕೆ ಮಾಡಿದ್ರು. ಆದ್ರೂ ಕೂಡ ಇದುವರೆಗೂ ಕೂಡ 30 ದಿನಗಳ ಒಳಗಾಗಿ ಸಲ್ಲಿಕೆ ಹಣವನ್ನು ಹಿಂತಿರುಗಿಸ್ತೀವಿ ಅಂದ್ರು ಇದುವರೆಗೂ ಕೂಡ ಯಾವುದೇ ಹಣವನ್ನು ಕೂಡ ಅಷ್ಟೇ ಹಿಂತಿರುಗಿಸಿರಲಿಲ್ಲ. ಈ ಒಂದು ವಿವರವಾಗಿ ತನಿಖೆ ನಡೆಸಿದಂತಹ ಸಿಸಿಬಿ ಅಧಿಕಾರಿಗಳು ಕಂದಾಯ ಇಲಾಖೆಗೆ ಕೂಡ ಅಷ್ಟೇ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಕೂಡಲೇ ನೀವು ಸುಮಾರು 100 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆ ಒಂದು ಪತ್ರವನ್ನು ಕಂದಾಯ ಇಲಾಖೆಯಿಂದಲೂ ಕೂಡ ನೇರವಾಗಿ ಸರ್ಕಾರಕ್ಕೆ ಕೂಡ ಅವರು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಸಿಸಿಬಿ ಅಧಿಕಾರಿಗಳ ಒಂದು ವರದಿಯನ್ನು ಆಧರಿಸಿದ ಸರ್ಕಾರ ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಪಾರಿಜಾತ ನಿವಾಸ ಸೇರಿದಂತೆ ಫರೀದ್ ಹಾಗೂ ಅಲಿಖಾನ್ಗೆ ಸಂಬಂಧಿಸಿದಂತಹ ಕೆಲವೊಂದು ಮನೆ ಹಾಗೂ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋಕೆ ಈಗಾಗಲೇ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದೆ. ಬಹುತೇಕ ಇನ್ನು 3-4 ದಿನಗಳ ಒಳಗಾಗಿ ಬೆಂಗಳೂರಿನಲ್ಲಿರುವಂತಹ ಚಾಲುಕ್ಯ ಸರ್ಕಲ್ ಬಳಿಯ ಜನಾರ್ದನ್ ರೆಡ್ಡಿ ಅವರ ಪಾರಿಜಾತ ನಿವಾಸವನ್ನು ಕೂಡ ಅಷ್ಟೇ ಕಂದಾಯ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂತಹದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜು ವಾರಿಯರ್. ಇದಾಗಿತ್ತು ಈ ಬೆಳಕಿನ ಬಿಗ್ ಬ್ರೇಕಿಂಗ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.